ಅಣ್ಣ ಒಂದ್ ನಿಮಿಷ ಕೇಳಿಸ್ಕೊ. ನನಗೆ ನೀನ್ ಬಾಸು ನೋಡು, ಮುಖ ತೋರ್ಸಕ್ಕೆ ಅವ್ನಿಗೆ ಹೋಗ್ತಿ ಇಲ್ಲವ, ನನಗೆ ಅವನೇ ಬಾಸು. ಅವ್ರ ಅಪ್ಪ ಅವ್ನಿಗೆ ಬಾಸ್ ಆಗ್ಬೇಕು. ಯಾವನೋ ಪೆದ್ದ ಬಂದ್ಬಿಟ್ಟವ್ನೆ, ಕುಡ್ದ್ಬಿಟ್ಟು ಅವ್ನಿಗೆ ಕ್ವಾರ್ಟರ್ ಹಾಕ್ಬಿಟ್ಟವ್ನೆ. ಮರ್ತ್ಬಿಡಿ, ಕರ್ನಾಟಕದಲ್ಲಿ ಯಾವಾಗ್ಲೂ ಮಾಧ್ಯಮದವ್ರಿಗೆ ಒಂದೇ ಮಾತು ಹೇಳ್ದು, ನೀವೆಲ್ರು ಕನ್ನಡಿಗರು, ನನಗೆ ನೀವೆಲ್ರು ಬಾಸ್, ನೀನು ನನಗೆ ಬಾಸ್ ಕಣ. ನೀನ್ ನೋಡಿದ್ರೆ ನನ್ ನಟ, ನಿನಗೆ ನಿಮ್ಮ ಅಪ್ಪ ಅವ್ವ ಬಾಸ್ ಆಗ್ಬೇಕು. ಇಲ್ಲಿ ಯಾವ ಮಗನಿಗೆ ನಿಮ್ಮ ಅಪ್ಪ ಅವ್ವ ಬಾಸ್ ಅಲ್ಲ, ಬನ್ನಿ ಮುಂದೆ. ನಿಮ್ಮ ಅಪ್ಪ ಅವ್ವ ನಿಮಗ್ ಬಾಸ್ ಅಲ್ಲ ಅನ್ನೋ ಮಗ ಮುಂದೆ ಬನ್ನಿ. ಯಾರಿದ್ದೀರಾ? ಎಲ್ಲಾರ್ದು ಅದೇ ಪ್ರೀತಿ, ಹಂಗೆ ಇರ್ಬೇಕು. ಎಲ್ಲರಿಗೂ ಅಷ್ಟೇ. ನಮ್ಗೆ ನೀವು ಬಾಸ್ ಕಂಡ್ರೆ ಕರ್ನಾಟಕದಲ್ಲಿ ಕನ್ನಡ ಬಾಸ್, ಕನ್ನಡಿಗರು ನಮಗ್ ಬಾಸ್. ನೀವೆಲ್ಲ ಕನ್ನಡಿಗರಾಗಿರ, ನೀವೆಲ್ಲ ನಂಗ್ ಬಾಸ್. ಇಲ್ಲಿ ಯಾರು ಕನ್ನಡಿಗರೆಲ್ಲ ಬೆರ್ಕೆಗಳಿದಾರೋ ಅವ್ರು ಯಾರು ನನಗ್ ಬಾಸ್ ಅಲ್ಲ. ಯಾರಿದ್ದೀರಾ? ಯಾರಿದ್ದೀರಾ? ಬೆರ್ಕೆಗಳು ಯಾರಿದ್ದೀರಾ ಇಲ್ಲಿ? ಯಾರು ಇಲ್ಲ ತಾನೆ? ನೀವೆಲ್ಲ ಕನ್ನಡಿಗರು ತಾನೆ? ನೀವೆಲ್ಲರೂ ನನಗ್ ಬಾಸ್. ನಿಮ್ಮಿಂದ ನಿಮಗೆ ಮಾತ್ರ ನಿಮ್ಮ ಅಪ್ಪ ಅಮ್ಮ ಮಾತ್ರ ಬಾಸ್ ಆಗ್ಬೇಕು. ಯಾರು ಅನ್ಬೇಡಿ. ಕಲಾವಿದ್ರು ಬಂದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. 100ಕ್ಕಲ್ಲ, 1000ಕ್ಕೊಂದು, ಕೋಟಿಗೊಂದು ನಾ ಹೇಳೋದು ಕೇಳಿಸ್ಕೊ. ಕಲಾವಿದ್ರು ಬಂದ್ರೆ ಹಾಯ್ ಪ್ರಥಮ್, ಚೆನ್ನಾಗಿದ್ದೀರಾ ಅನ್ನಿ. ಪ್ರಥಮ್ನ ದೇವ್ರು ಮಾಡ್ಬೇಡಿ. ಪ್ರಥಮ್ ಬತ್ತಿದಂಗೆ ತಲೆಗೆ ತುಂಬಿಸ್ಕೋಬೇಡಿ. ನಾವೆಲ್ಲ 0ಇಂದ ಬಂದಿರ್ತೀವಿ. ನೀವು ನೋಡಿದ್ರೆ ಕಂಡ್ರೆ ನಮ್ಗೆ ಮರ್ಯಾದೆ ಸಿಗೋದು, ನಿಮ್ಮಿಂದ ಅನ್ನ ತಿಂತೀವಿ. ಯಾವ ಮಗನ್ನು ಸ್ಟಾರು ದೇವ್ರು ಮಾಡ್ಬೇಡಿ. ಪ್ರಥಮ್ 0, ನಾವೆಲ್ಲ 0, ಕಲಾವಿದ್ರು 0. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಬಂದಿರೋದು ಅಷ್ಟೇ. ನೀವು ಬಾಸ್ ಆಗ್ರಯ್ಯ. ನೀವು ಬಾಸ್ ಆಗೋದು ಯಾವಾಗ್ರಯ್ಯ? 7,35,00,000 ಇದ್ದೀರಾ. ನೀವೆಲ್ರು ನಮಗ್ ಬಾಸು. ನೀವೆಲ್ಲ ನೋಡಿದ್ರೆ ಕಂಡ್ರೆ ನಾನ್ ಬಾಸ್, ನೀವು ಹೋಗಿ ಇನ್ನೇನೋ ಬಾಸ್ ಅಂದ್ರೆ ಎಲ್ಲಿಗೆ ಬಂತು ನಿಮ್ ಸಂಸ್ಕಾರ? ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.